Hallelujah. Hallelujah. How many of you really want to, amen, understand what God has for you today? ಎಷ್ಟು ಜನ ಈ ದಿನ ದೇವರು ನನಗಾಗಿ ಏನು ಇಟ್ಟಿದ್ದಾರೆ ಎಂಬುದಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಗಟ್ಟಿಯಾಗಿ ಒಂದು ಹಲ್ಲೆಲೂಯಾ ಸ್ತೋತ್ರ ಹೇಳೋಣವಾ? Hallelujah. Amen. Hallelujah. Hallelujah. இந்த ஹல்லேலூயா ஸ்தோத்திர கடைசி வரையிலும் இருக்க வேண்டும். ಈ ಹಾಲೆಲೂಯಾ ಸ್ತೋತ್ರ ಕೊನೆಯವರೆಗೂ ಇರಬೇಕು. ஏசாயா தீர்க்கதரிசன புத்தகம் ಏಷಾಯ ಪ್ರವಾದನ ಗ್ರಂಥ 53வது அதிகாரம் 53ನೇ ಅಧ್ಯಾಯ அதிலே 3வது ವಚನத்தை பார்க்கும்போது ಅದರಲ್ಲಿ 3ನೇ ವಾಕ್ಯವನ್ನು ನಾವು ನೋಡುವಾಗ book of Isaiah chapter 53 verse 3 ಏಷಾಯ 53 3ನೇ ವಾಕ್ಯ he was despised and rejected by mankind. ಅವನು ಧಿಕ್ಕರಿಸಲ್ಪಟ್ಟವನು ಮನುಷ್ಯರು ಸೇರಿಸಿಕೊಳ್ಳದವನು. Amen. Hallelujah. Hallelujah. Jesus was rejected and despised by mankind. ಯೇಸು ಮನುಷ್ಯರಿಂದ ತ್ಯಜಿಸಲ್ಪಟ್ಟವನು ಧಿಕ್ಕರಿಸಲ್ಪಟ್ಟವನು ಆಗಿದ್ದನು. Hallelujah. Hallelujah. When you read this complete chapter, ಈ ಪೂರ್ತಿ ಅಧ್ಯಾಯವನ್ನು ನೀವು ಓದಿ ನೋಡಿದ್ರೆ, amen, every word speaks about the deep pain that Jesus went through. ಪ್ರತಿಯೊಂದು ವಾಕ್ಯವೂ ಕೂಡ ಯೇಸು ಅನುಭವಿಸಿದ ಆಳವಾದ ನೋವನ್ನ ಗಾಯವನ್ನು ವ್ಯಕ್ತಪಡಿಸುತ್ತದೆ. Not anything was easier for Jesus. ಯಾವುದು ಕೂಡ ಯೇಸುವಿಗೆ ಸುಲಭವಾಗಿರಲಿಲ್ಲ. Hallelujah. Hallelujah. Everything was, amen, painful. ಎಲ್ಲವೂ ಕೂಡ ನೋವುಳ್ಳದಾಗಿತ್ತು. Everything was beyond human words. ಎಲ್ಲವೂ ಮನುಷ್ಯನು ವ್ಯಕ್ತಪಡಿಸಲಿಕ್ಕೆ ಆಗದಂತ ಒಂದು ನೋವಿನಿಂದ ತುಂಬಿತ್ತು. Hallelujah. Hallelujah. While writing this 53rd chapter, ಈ 53ನೇ ಅಧ್ಯಾಯ ಬರೆಯುವಾಗ Isaiah is speaking, amen, about a vision that he was seeing. ಯೆಶಾಯನು ತಾನು ಕಂಡ ದರ್ಶನವನ್ನು ಕುರಿತಾಗಿ ಬರಿತಾ ಇದ್ದಾನೆ. Isaiah is writing something what he is seeing in a vision. ಆತನು ದರ್ಶನದಲ್ಲಿ ಏನನ್ನ ನೋಡ್ತಾ ಇದ್ದಾನೋ ಅದನ್ನೇ ಯೆಶಾಯನು ಅಲ್ಲಿ ಬರಿತಾ ಇರುವಂತದ್ದು. 700 years ago, even before Jesus was born. ಯೇಸು ಹುಟ್ಟುವುದಕ್ಕಿಂತ 700 ವರ್ಷಗಳ ಹಿಂದೆ, amen, he is seeing the cross of Jesus Christ. ಆತನು ಯೇಸುವಿನ ಶಿಲುಬೆಯನ್ನ ನೋಡ್ತಾ He ಇದ್ದಾನೆ. is seeing the wounds of Jesus Christ. ಯೇಸುವಿನ ಗಾಯಗಳನ್ನ ಆತನು ನೋಡ್ತಾ He ಇದ್ದಾನೆ. is seeing how much, amen, Jesus took upon the cross, the wounds that he took upon the cross. ಯೇಸು ಶಿಲುಬೆಯಲ್ಲಿ ಎಷ್ಟೆಲ್ಲಾ ಗಾಯಗಳನ್ನು ಅನುಭವಿಸಿದನೋ ಅದನ್ನು ಕುರಿತಾಗಿ ಆತನು ನೋಡ್ತಾ ಇದ್ದಾನೆ. Not only that, ಅದು ಮಾತ್ರವೇ ಅಲ್ಲ, Isaiah was such a, amen, anointed prophet of God. ಯೆಶಾಯನು ಎಷ್ಟು ಬಲವುಳ್ಳ ಅಭಿಷೇಕಿಸಲ್ಪಟ್ಟ ಪ್ರವಾದಿ ಅಂದ್ರೆ He could even, amen, write down the emotions that God went through. ದೇವರು ಹಾದು ಹೋದಂತ ಭಾವನೆಗಳು, ಆ ಒಂದು ಸಂಕಷ್ಟಗಳು ಎಲ್ಲವನ್ನು ಕೂಡ ಆತನು ವ್ಯಕ್ತಪಡಿಸ್ತಾ He ಇದ್ದಾನೆ. is writing down everything that Jesus is feeling in his heart. ಯೇಸುವಿನ ಹೃದಯದಲ್ಲಿ ಆಗ್ತಾ ಇರುವಂತಹ ಆಲೋಚನೆಗಳು, ಆ ಒಂದು ಬಯಕೆಗಳು, ಅದನ್ನು ಭಾವನೆಗಳನ್ನ ಕೂಡ ಅಲ್ಲಿ ವ್ಯಕ್ತಪಡಿಸ್ತಾ When we ಇದ್ದಾನೆ. think about the cross, ಶಿಲುಬೆಯನ್ನು ಕುರಿತಾಗಿ ನಾವು what ಯೋಚಿಸುವಾಗ comes in front of us? ನಮ್ಮ ಮುಂದೆ ಏನ್ ಬರ್ತದೆ? It is the wounds of Jesus Christ. ಯೇಸುವಿನ ಗಾಯಗಳು ಮಾತ್ರ. When we see the cross, ನಾವು ಶಿಲುಬೆಯನ್ನು we ನೋಡುವಾಗ look at the blood that was shed. ಅಲ್ಲಿ ಸುರಿಯಲ್ಪಡ್ತಾ ಇರುವ ರಕ್ತವನ್ನು ನಾವು When we ನೋಡ್ತೇವೆ. look at the cross, ಶಿಲುಬೆಯನ್ನು ನಾವು ನೋಡುವಾಗ we see the nails on his hands and feet. ಆತನ ಕೈ ಕಾಲುಗಳಿಗೆ ಜಡಿಯಲ್ಪಟ್ಟ ಮೊಳೆಗಳನ್ನು ನಾವು ನೋಡ್ತೇವೆ. But today, ಆದ್ರೆ ಈ I want to share with you something that is beyond that. ಅದಕ್ಕಿಂತ ಮಿಗಿಲಾದದನ್ನ ನಾನು ನಿಮಗೆ ಹೇಳ್ತಾ ಇದ್ದೇನೆ. Amen. Hallelujah. Hallelujah. அதை தாண்டி சில காரியங்கள் இருக்கிறது. ಅದನ್ನು ಮೀರಿದ ಕೆಲವು ಕಾರ್ಯಗಳಿದೆ. அதுதான் அவர் மனநொந்து போன சில காரியங்கள். ಅದೇ ಆತನು ಮನನೊಂದಂತ ಕೆಲವು ಕಾರ್ಯಗಳು. எவ்வளவு பேர் ஆமென் சொல்றீங்க? ಎಷ್ಟು ಜನ ಆಮೆನ್ சில ಅಂತೀರಾ? நேரங்களிலே ಕೆಲವು ಬಾರಿ நாங்கள் சொல்லுகிறோம், ನಾವು ಹೇಳ್ತೇವೆ, amen, வேணுமா இந்த 2 அடி அடிச்சிடு, ಬೇಕಿದ್ರೆ ಒಂದು ಎರಡೇಟು ಹೊಡೆಯೋದಾದ್ರೂ அப்படி ಹೊಡೆದ್ಬಿಡು, குத்தி பேச வேண்டாம். ಆದ್ರೆ ಆ ರೀತಿ ಚುಚ್ಚಿ ಚುಚ್ಚಿ ಮಾತಾಡ್ಬೇಡ. ஆமாவா இல்லையா சொல்லுங்க? ಹೌದಾ ಇಲ್ವಾ ಹೇಳಿ? Because, ಯಾಕೆಂದ್ರೆ amen, emotional pain, mental pain is more severe than physical pain. ದೈಹಿಕವಾಗಿ ಆಗುವ ನೋವಿಗಿಂತ ಮನಸ್ಸಿನಲ್ಲಿ ಉಂಟಾಗುವ ಭಾವನೆಗಳು, ಹೃದಯದಲ್ಲಿ ಆಗುವಂತ ಗಾಯ, ಅದು ತುಂಬಾ ಆಳವಾದದ್ದು. அதை இயேசு பயங்கரமாய் அனுபவித்தார். ಅದನ್ನು ಯೇಸು ಬಹಳವಾಗಿ ಅನುಭವಿಸಿದರು. அதை இயேசு பயங்கரமாய் அனுபவித்தார். ಅದನ್ನು ಯೇಸು ತುಂಬಾ ಅನುಭವಿಸಿದರು. ಆಮೆನ್. ವೇದಂ சொல்லுகிறது 3வது அதிக வசனத்திலே, 3ನೇ ವಾಕ್ಯದಲ್ಲಿ ದೇವರ ವಾಕ್ಯ, அவர் மனுஷர்களால் தள்ளப்பட்டார். ಮನುಷ್ಯರಿಂದ ತಿರಸ್ಕೃತನಾದನು. அவர் ಮನುಷ್ಯர்களினாலே தள்ளப்பட்டார். ಆತನು ಮನುಷ್ಯರಿಂದ ತಳ್ಳಲ್ಪಟ್ಟನು. எனக்கு பிரியமானவர்களே, ನನಗೆ ಪ್ರಿಯರಾದವರೇ, அவர் இறங்கி வந்ததே மனுஷர்களுக்காக தான். ಆತನು ಇಳಿದು ಬಂದದ್ದೇ ಮನುಷ್ಯರಿಗಾಗಿ. அவர் ஜீவன் கொடுக்க வந்ததே மனுஷர்களுக்கு. ಆತನು ಜೀವ ಕೊಡಲು ಬಂದದ್ದೇ ಮನುಷ್ಯರಿಗಾಗಿ. ನರಕத்திலிருந்து தப்புவிக்க வந்ததே மனுஷர்களை தான். ನರಕದಿಂದ ತಪ್ಪಿಸಲಿಕ್ಕೆ ಬಂದದ್ದೇ ಮನುಷ್ಯರನ್ನ. சுகப்படுத்த வந்ததே மனுஷர்களுக்காக. ಸ್ವಸ್ಥಪಡಿಸಲಿಕ್ಕೆ ಬಂದದ್ದೇ ಮನುಷ್ಯರನ್ನ. சாபங்களை உடைக்க வந்ததே மனுஷர்களுக்கு. ಶಾಪಗಳನ್ನು ಮುರಿಲಿಕ್ಕೆ ಬಂದದ್ದೇ ಮನುಷ್ಯರಿಗಾಗಿ. ದುಃಖமான ஒரு செய்தி இங்கே எழுதுகிறார் தீர்க்கதரிசி. ಆದ್ರೆ ದುಃಖವಾದ ವಿಷಯವನ್ನ ಇಲ್ಲಿ ಪ್ರವಾದಿ ಬರೀತಾ ಇದ್ದಾರೆ. ಜನಗಳಿனால் அவர் தள்ளப்பட்டார். ಮನುಷ್ಯರಿಂದಲೇ ಆತನು ತಳ್ಳಲ್ಪಟ್ಟನು. அவர் மனுஷர்களாலே தள்ளப்பட்டார். ಮನುಷ್ಯ
ಮನುಷ್ಯರಿಂದಲೇ ಆತನು ತಳ್ಳಲ್ಪಟ್ಟನು. இன்றைக்கு என்னுடைய பிரியமான தேவ பிள்ளையே, ಈ ದಿನ ನನ್ನ ಪ್ರಿಯರಾದ ದೇವ உன்னுடைய ಮಗುವೇ, வாழ்க்கையில எங்கேயோ அந்த தள்ளப்பட்ட ஒரு நிலைமையில நீ நடந்து கொண்டே இருக்கிறாய். ನಿಮ್ಮ ಜೀವಿತದಲ್ಲಿ ಎಲ್ಲೋ ಆ ತಳ್ಳಲ್ಪಟ್ಟ ಒಂದು ಪರಿಸ್ಥಿತಿಯಲ್ಲಿ ನೀವು ನಡೆದು ಹೋಗ್ತಾ ஐயோ, ಇದ್ದೀರಾ. என் ஜனமே என்னை தள்ளிட்டாங்களே, ಅಯ್ಯೋ ನನ್ನ ಸ್ವಂತ ಜನರೇ ನನ್ನನ್ನು குடும்பமே என்னை ತಳ್ಳಿಬಿಟ್ಟರು, தள்ளிவிட்டது, ನನ್ನ ಕುಟುಂಬವೇ ನನ್ನನ್ನು கூட ತಳ್ಳಿಬಿಟ್ಟರು, பிறந்தவரே என்னை தள்ளிவிட்டார்கள், ನನ್ನ ಒಡ ಹುಟ್ಟಿದವನೇ ನನ್ನನ್ನು நான் ತಳ್ಳಿಬಿಟ್ಟರು, நேசித்தவர்களே என்னை தள்ளிட்டாங்க, ನಾವು ಪ್ರೀತಿಸಿದವರೇ ನಮ್ಮನ್ನ எங்க ತಳ್ಳಿಬಿಟ್ರಲ್ಲ. போவது, ನಾನು ಇನ್ನೆಲ್ಲಿ ಹೋಗೋದು, நான் யாரிடத்தில் என் துக்கத்தை சொல்லிக் ನಾನು கொள்வது ಯಾರ ಬಳಿಯಲ್ಲಿ ಹೋಗಿ ನನ್ನ ದುಃಖವನ್ನು ಹೇಳೋದು? என்று இன்றைக்கு ஏமாந்து நிற்கிறீர்களா? ಆ ರೀತಿ ಏಮಾರಿಸಲ್ಪಟ್ಟು ನೀವು ಈ ದಿನ ನಿಂತಿದ್ದೀರಾ. வானத்தை துறந்து உனக்காக இறங்கி வந்த தெய்வமும் கூட அப்படிதான் ஒரு நிலைமைக்கு தள்ளப்பட்டார். ಆಕಾಶವನ್ನು ತೊರೆದು ಪರಲೋಕವನ್ನೇ ತೊರೆದು ನಮಗಾಗಿ ಇಳಿದು ಬಂದಂತ ಆ ಕ್ರಿಸ್ತನೇ ನಮಗಾಗಿ ಇಂಥ ಒಂದು ಹಾದಿಯಲ್ಲಿ ಆತನ ನಡೆದು ಹೋದನು. மனுஷர்களை நம்பிதான் பரலோகத்தை விட்டு இறங்கி வந்தார். ಮನುಷ್ಯರನ್ನು ನಂಬಿಯೇ ಪರಲೋಕವನ್ನು ಬಿಟ್ಟು ಇಳಿದು ಬಂದನು. ஆமென். தகப்பனை விட்டு இறங்கி வந்தார். ತಂದೆಯನ್ನೇ ಬಿಟ್ಟು ಆತನು ಇಳಿದು தூதர்கள் ಬಂದನು. எல்லாரையும் விட்டு செராஃபியர்கள் ಕೆರೂಬಿಯர்களை விட்டு இறங்கி வந்தார். ದೂತರನ್ನು ಸೆರಾಫಿಯರು ಕೆರೂಬಿಯರನ್ನು ಬಿಟ್ಟು ಇಳಿದು ಬಂದನು. ஆமென். தன்னுடைய மகிமையை இழந்து வந்தார். ತನ್ನ ಮಹಿಮೆಯನ್ನು ಬಿಟ್ಟು ಬಂದನು. யாருக்காக அவர் ஏங்கி வந்தாரோ, ಯಾರಿಗಾಗಿ ಆತನು ತವಕಿಸಿ ಬಂದನು, யாருக்காக அவர் வந்து ஆமென் பரலோகத்தை விட்டு வந்தாரோ, ಯಾರಿಗಾಗಿ ಪರಲೋಕವನ್ನೇ ತೊರೆದು ಬಂದನು, சாகவும் தயாராಗಿ வந்தாரோ, ಸಾಯುವುದಕ್ಕೆ ಕೂಡ ಸಿದ್ಧನಾಗಿ ಬಂದನು. அந்த மனுஷரே அவரை ಆ தள்ளிவிட்டார். ಮನುಷ್ಯನೇ ಆತನನ್ನು ದೂರ ಮಾಡಿದನು. எத்தனை பேர் சொல்றீங்க? ಎಷ್ಟು ಜನ ಹೇಳ್ತೀರಾ? ஆமென். இந்த உலகம் ரொம்ப கொடூரமான ஒரு உலகம். ಈ ಲೋಕ ತುಂಬಾ ಕ್ರೂರವಾದಂತ ಒಂದು இந்த ಲೋಕ. உலகம் ரொம்ப வேதனையான ஒரு உலகம். ಈ ಲೋಕ ತುಂಬಾ ವೇದನೆಯಾದ ಒಂದು ಲೋಕ. கொஞ்ச நேரம் இருந்தபடி உலகம் இருக்காது. ಸ್ವಲ್ಪ ಸಮಯ ಇರುವಂತ ಇನ್ನೊಂದು ಸಮಯದಲ್ಲಿ ಇರಲ್ಲ ಈ ಲೋಕ. சில நேரம் இருக்கும்படி ஜனங்கள் இருக்க மாட்டாங்க. ಕೆಲವು ಸಮಯ ಇರುವಂತೆ ಜನ ಅದೇ ರೀತಿಯಲ್ಲಿ ಇರಲ್ಲ. ஆனாலும் இந்த காலை நேரத்தில் ಆದರೂ ಈ ಮುಂಜಾನೆಯ உங்களுடைய ಸಮಯದಲ್ಲಿ இதயங்கள் கலங்காமல் இருப்பதாக, ನಿಮ್ಮ ಹೃದಯಗಳು ಕಳವಳಗೊಳ್ಳದಿರಲಿ, உங்களுடைய இதயங்கள் பயப்படாமல் இருப்பதாக, ನಿಮ್ಮ ಹೃದಯಗಳು ಅಂಜದಿರಲಿ. எங்களுக்கு ஒரு நம்பிக்கை உண்டு, ನಮಗೊಂದು ನಂಬಿಕೆ ಇದೆ, எங்களுக்கு ஒரு நம்பிக்கை உண்டு. ನಮಗೊಂದು ನಂಬಿಕೆ ಇದೆ. எங்களுக்காக சிலுவையில் மரித்த அந்த ரட்சகர் தான் எங்களுடைய நம்பிக்கை. ನಮಗಾಗಿ ಶಿಲುಬೆಯಲ್ಲಿ ಜೀವ ಕೊಟ್ಟ ಆ ರಕ್ಷಕನೇ ನಮ್ಮ ನಂಬಿಕೆ. அவர் சிலுவையிலும் அனாதியாக தான் தொங்கினார். ಆತನು ಶಿಲುಬೆಯಲ್ಲೂ ಅನಾಥನಾಗಿ ತೂಗಾಕಲ್ಪಟ್ಟನು. சிலுவையிலும் யாரும் இல்லாமல் தான் அவர் தனிமையாய் மாறினார். ಶಿಲುಬೆಯಲ್ಲಿ ಯಾರು ಇಲ್ಲದೆ ಅನಾಥನಾಗಿ ಆತನು ಮಾರ್ಪಟ್ಟನು. Hallelujah. Hallelujah.